ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಆಗ್ಬಿಟ್ಟು ಎಲ್ಲ ಸಿನಿಮಾಗಳು ಇರ್ಬೋದು ಕಲಾವಿದರದೆಲ್ಲ ನೋಡ್ತಾ ಇರ್ತೀರಾ. ಟಾಕ್ಸಿಕ್ ಸಿನಿಮಾದ ಏನಾದ್ರು ಟೀಸರ್ ಪೋಸ್ಟರ್ ನೋಡಿದ್ರೆ ಏನ್ ಅನಿಸ್ತು ನಿಮ್ಗೆ? ಯಶ್ ಅವ್ರದ್ದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದ್ರೆ ಇಷ್ಟು ದಿನ ಕಾದಿದ್ದಕ್ಕೆ ಒಂದು ಡಿಫ್ರೆಂಟ್ ಆಗಿದೆ. ಅಂದರೆ ಒಂದು ಟಾಕ್ಸಿಕ್ ಅಂದ ತಕ್ಷಣ ಒಂದು ನಶೆ ಇದೆ, ಒಂದು ಕಿಕ್ ಇದೆ. ಸೊ ಐ ಥಿಂಕ್ ಒಂದು ಕಿಕ್ ಸ್ಟಾರ್ಟ್ ಆಗಿದೆ ಯಶ್ ಅವ್ರದ್ದು. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಒಂದು ವರ್ಲ್ಡ್ ವೈಡ್ ಲೆವೆಲ್ ಯಶ್ ಇಷ್ಟ ಒಂದು ಹೆಸರು ಮಾಡಿರೋದು KGFಲಿ ಆ್ಯಂಡ್ ಇಷ್ಟು ಅದ್ಭುತವಾಗಿ ಬರ್ತಾ ಇರೋದು ನಮಗೆ ಹೆಮ್ಮೆ ಅನಿಸೋ ವಿಷಯ. ಯಾಕಂದರೆ ನಮ್ಮ ಕರ್ನಾಟಕದವರು ಒಬ್ಬರು ದೇಶ ಫುಲ್ಲಾಗೆ ಮೆರಿತಾ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆ ಅಲ್ವಾ, ಅದು ನಾವೇ ಮೆರೆದಂಗೆ. ನನಗೆ ಇನ್ನೊಂದು ಬ್ರದರ್ ಥರ ಯಶ್. ಯಾಕಂದರೆ ಯಾವಾಗಲೂ ಅಷ್ಟೇ, ಯಾವುದೇ ಸಮಾರಂಭದಲ್ಲಾಗಲಿ ನಾನು ಅಪ್ಪು ಯಶ್ ಲಾಸ್ಟ್ ಫಂಕ್ಷನ್ಲು ಜೊತೆಲಿದ್ದಿದ್ದು. ಸೊ ನನಗೆ ನೋಡಿದಾಗೆಲ್ಲ ಯಶ್ ಬೇರೆ ಅನ್ಸಲ್ಲ, ಅಪ್ಪು ಬೇರೆ ಅನ್ಸಲ್ಲ. ಸೊ ಇಬ್ಬರು ಒಂದೇನೆ. ಸೊ ನನಗೇನು ಅನ್ಸುತ್ತೆ, ಯಶ್ ಈ ಥರ ಬೆಳೀತಾ ಇರೋದು ನನ್ನ ತಮ್ಮನೇ ಬೆಳೀತಾ ಇರಂಗೆ ಅಂತ ಅನ್ಸುತ್ತೆ ನನಗೆ. ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಆಗ್ಬಿಟ್ಟು ಎಲ್ಲ ಸಿನಿಮಾಗಳು ಇರ್ಬೋದು ಕಲಾವಿದರದೆಲ್ಲ ನೋಡ್ತಾ ಇರ್ತೀರಾ. ಟಾಕ್ಸಿಕ್ ಸಿನಿಮಾದ ಏನಾದ್ರು ಟೀಸರ್ ಪೋಸ್ಟರ್ ನೋಡಿದ್ರೆ ಏನ್ ಅನಿಸ್ತು ನಿಮ್ಗೆ? ಯಶ್ ಅವ್ರದ್ದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದ್ರೆ ಇಷ್ಟು ದಿನ ಕಾದಿದ್ದಕ್ಕೆ ಒಂದು ಡಿಫ್ರೆಂಟ್ ಆಗಿದೆ. ಅಂದರೆ ಒಂದು ಟಾಕ್ಸಿಕ್ ಅಂದ ತಕ್ಷಣ ಒಂದು ನಶೆ ಇದೆ, ಒಂದು ಕಿಕ್ ಇದೆ. ಸೊ ಐ ಥಿಂಕ್ ಒಂದು ಕಿಕ್ ಸ್ಟಾರ್ಟ್ ಆಗಿದೆ ಯಶ್ ಅವ್ರದ್ದು. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಒಂದು ವರ್ಲ್ಡ್ ವೈಡ್ ಲೆವೆಲ್ ಯಶ್ ಇಷ್ಟ ಒಂದು ಹೆಸರು ಮಾಡಿರೋದು KGFಲಿ ಆ್ಯಂಡ್ ಇಷ್ಟು ಅದ್ಭುತವಾಗಿ ಬರ್ತಾ ಇರೋದು ನಮಗೆ ಹೆಮ್ಮೆ ಅನಿಸೋ ವಿಷಯ. ಯಾಕಂದರೆ ನಮ್ಮ ಕರ್ನಾಟಕದವರು ಒಬ್ಬರು ದೇಶ ಫುಲ್ಲಾಗೆ ಮೆರಿತಾ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆ ಅಲ್ವಾ, ಅದು ನಾವೇ ಮೆರೆದಂಗೆ. ನನಗೆ ಇನ್ನೊಂದು ಬ್ರದರ್ ಥರ ಯಶ್. ಯಾಕಂದರೆ ಯಾವಾಗಲೂ ಅಷ್ಟೇ, ಯಾವುದೇ ಸಮಾರಂಭದಲ್ಲಾಗಲಿ ನಾನು ಅಪ್ಪು ಯಶ್ ಲಾಸ್ಟ್ ಫಂಕ್ಷನ್ಲು ಜೊತೆಲಿದ್ದಿದ್ದು. ಸೊ ನನಗೆ ನೋಡಿದಾಗೆಲ್ಲ ಯಶ್ ಬೇರೆ ಅನ್ಸಲ್ಲ, ಅಪ್ಪು ಬೇರೆ ಅನ್ಸಲ್ಲ. ಸೊ ಇಬ್ಬರು ಒಂದೇನೆ. ಸೊ ನನಗೇನು ಅನ್ಸುತ್ತೆ, ಯಶ್ ಈ ಥರ ಬೆಳೀತಾ ಇರೋದು ನನ್ನ ತಮ್ಮನೇ ಬೆಳೀತಾ ಇರಂಗೆ ಅಂತ ಅನ್ಸುತ್ತೆ ನನಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.